ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ನಮ್ಮ ರಕ್ಷಕನು, ಮಹೋನ್ನತನು, ಸರ್ವಶಕ್ತನು, ಅದ್ಭುತ ಸ್ವರೂಪನು, ಮಹಿಮೆ ಉಳ್ಳ ದೇವರು ಆದಂಥ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ಇಂದು ಧ್ಯಾನ ಮಾಡುವಂಥ ವಿಷಯ, ಅದ್ಭುತಗಳು ನಿಮ್ಮ ಜೀವಿತದಲ್ಲಿ ನಡೆಯುತ್ತೆ. ಹೌದು ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತಗಳನ್ನು ಮಾಡುತ್ತಾರೆ. ಇದನ್ನು ಕೇಳುವಾಗ ಹೇಳುವಾಗ ಎಷ್ಟು ಸಂತೋಷ. ನೀವು ಸಂತೋಷ ಪಡ್ರಿ. ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುತ್ತಾರೆ. ನೋಡ್ರಿ, ಯೋವೇಲನ ಪ್ರಬಂಧನ ಗ್ರಂಥ 2ನೇ ಅಧ್ಯಾಯ 26ನೇ ವಚನದಲ್ಲಿ, ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಯೆಹೋವನ ನಾಮವನ್ನು ಕೊಂಡಾಡುವಿರಿ, ನನ್ನ ಜನರು ಎಂದಿಗೂ ಆಶಾಭಂಗ ಪಡರು ಎಂಬುದಾಗಿ ದೇವರು ಈ ವಾಕ್ಯದಲ್ಲಿ ತಿಳಿಸಿದ್ದಾರೆ. ನೋಡ್ರಿ, ಈ ವಾಕ್ಯವನ್ನು ನೀವು ಗಮನಿಸ್ರಿ. ನಿಮ್ಮ ಕುಟುಂಬದಲ್ಲಿ ಸಾಲ ಇರ್ಬೋದು. ಯಾವಾಗ ಸಾಲ ತೀರ್ತದೆ? ನಾನು ಯಾವಾಗ ಮನೆ ಕಟ್ಟುವುದು? ನನ್ನ ಮಕ್ಕಳ ಮದುವೆ ಯಾವಾಗ ಮಾಡುವುದು? ನನ್ನ ಮಕ್ಕಳ ಮದುವೆಯನ್ನು ಮಾಡಲು ನನ್ನ ಹತ್ರ ಹಣ ಇಲ್ಲ, ಮಾತ್ರವಲ್ಲದೆ ಒಳ್ಳೆ ಕೆಲಸ ನನಗಿಲ್ಲ, ಶರೀರದಲ್ಲಿ ಆರೋಗ್ಯವಿಲ್ಲ, ತುಂಬ ಕಷ್ಟದಲ್ಲಿ ಕಣ್ಣೀರಲ್ಲಿದ್ದೇವೆ, ಹೋರಾಟದಲ್ಲಿದ್ದೇವೆ, ಆತ್ಮಿಕ ಬೆಳವಣಿಗೆಯಲ್ಲಿ ಅಭಿವೃದ್ಧಿ ಇಲ್ಲ, ನನ್ನ ಕುಟುಂಬದಲ್ಲಿ ಅನೇಕ ಜನರ ರಕ್ಷಣೆ ಹೊಂದಿಲ್ಲ ಎಂಬುದಾಗಿ ನೀವು ತವಕ ಪಡುತ್ತಿರಬಹುದು. ದೇವರು ಇಂದು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ದೇವರು ಏನು ಹೇಳ್ತಾರೋ ಅದನ್ನು ಮಾಡ್ತಾರೆ. ಮೊದಲು ದೇವರ ವಾಕ್ಯವನ್ನ ನೀವು ನಂಬಬೇಕು. ದೇವರು ಹೇಳಿದೆಲ್ಲವನ್ನ ನಿಮ್ಮ ಜೀವಿತದಲ್ಲಿ ಮಾಡಲು ಆತನು ಶಕ್ತನಾಗಿದ್ದಾನೆ, ಇಷ್ಟವುಳ್ಳವನಾಗಿದ್ದಾನೆ. ನಿಮ್ಮ ಕುಟುಂಬದಲ್ಲಿ ಅನೇಕ ವಿಷಯದಲ್ಲಿ ನೀವು ಪ್ರಾರ್ಥನೆ ಮಾಡುತ್ತಿರಬಹುದು. ಯಾವಾಗ ಈ ಕಾರ್ಯ ನನ್ನ ಜೀವಿತದಲ್ಲಿ ನಡೆಯುತ್ತದೆ ಎಂಬುದಾಗಿ ವೇದನೆ ಪಡ್ತಿರಬಹುದು. ನಿಮ್ಮ ಜೀವಿತದಲ್ಲಿ ದೇವರ ಅದ್ಭುತಗಳನ್ನು ಮಾಡಲು ಆತನು ಇಷ್ಟವುಳ್ಳವನಾಗಿದ್ದಾನೆ. ಅದ್ಭುತಗಳು ನಿಮ್ಮ ಕುಟುಂಬದಲ್ಲಿ ನಡೆಯುತ್ತದೆ ಎಂಬುದಾಗಿ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನನ್ನ ಜನರು ಎಂದಿಗೂ ಆಶಾಭಂಗ ಪಡರು. ನಿಮ್ಮನ್ನ ದೇವರು ಆಶಾಭಂಗ ಪಡಲು, ಅವಮಾನ ಹೊಂದಲು, ನಷ್ಟವನ್ನು ಹೊಂದಲು, ನೀವು ವೇದನೆ ಪಡಲು ಆತನು ಬಿಡುವುದೇ ಇಲ್ಲ. ನಿಮಗೆ ದೇವರು ಅದ್ಭುತಗಳನ್ನು ಮಾಡಲು ವೈರಾಗ್ಯವುಳ್ಳವನಾಗಿ ನಿಮ್ಮ ಮಧ್ಯದಲ್ಲಿ ಬಂದು ದೇವರು ಅದ್ಭುತಗಳನ್ನು ಮಾಡಿ ನೀವು ದೇವರ ನಾಮನ ಕೊಂಡಾಡುವ ಹಾಗೆ ಆತನು ಮಾಡ್ತೇನೆ ಎಂಬುದಾಗಿ ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡುತ್ತಿರುವಾಗ ಈ ವಾಗ್ದಾನವನ್ನು ನಂಬಬೇಕು. ಹೌದು, ಈ ವಾಕ್ಯದಂತೆ ದೇವರು ನನ್ನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುತ್ತಾನೆ. ದೇವರೇ, ನನ್ನ ಜೀವಿತದಲ್ಲಿ ಇಲ್ಲಿವರೆಗೆ ಯಾವ ವಿಷಯಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತಿದ್ನು, ಆ ಪ್ರಾರ್ಥನೆಗೆ ಸದುತ್ತರವನ್ನು ಕೊಟ್ಟು ನನ್ನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡೋದಕ್ಕಾಗಿ ನನಗೆ ಸ್ತೋತ್ರ ಎಂಬುದಾಗಿ ದೇವರನ್ನ ಘನಪಡಿಸುವಾಗ ದೇವರಿಂದ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವಿತದಲ್ಲಿ, ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಏರಳುವಂಥ ಅದ್ಭುತಗಳನ್ನು ನೀವು ನೋಡಲು ಸಾಧ್ಯ. ನೋಡ್ರಿ ಪ್ರಿಯರೇ, ಯೆಶಾಯನ ಪ್ರವಾದನ ಗ್ರಂಥ 44ನೇ ಅಧ್ಯಾಯ 3ನೇ ವಚನದಲ್ಲಿ, ಭಯ ಪಡಬೇಡ, ಬತ್ತಿದ ಭೂಮಿಯಲ್ಲಿ ಮಳೆಗರೆದು ಒಣ ನೆಲದಲ್ಲಿ ಕಾಲುವೆಗಳನ್ನು ಹರಿಸುವೆನು, ನಿನ್ನ ಸಂತಾನದವರಲ್ಲಿ ನನ್ನ ಆತ್ಮವನ್ನು, ನಿನ್ನ ಸಂತತಿಯವರ ಮೇಲೆ ನನ್ನ ಆಶೀರ್ವಾದವನ್ನು ಸುರಿಸುವೆನು. ನೋಡ್ರಿ, ದೇವರು ಎಷ್ಟು ಅದ್ಭುತಕರವಾಗಿ, ಅತಿಶಯಕರವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಭಯ ಪಡಬೇಡ. ಮೊದಲದಾಗಿ ನೀವು ಭಯ ಪಡಬೇಡ್ರಿ. ನಿಮ್ಮ ಸಮಸ್ಯೆಗಳನ್ನು ನೋಡಿ, ನಿಮ್ಮ ಅಗತ್ಯತೆಗಳನ್ನು ನೋಡಿ, ನಿಮ್ಮ ಪರಿಸ್ಥಿತಿಗಳನ್ನು ನೋಡಿ, ಜನರು ನಿಮ್ಮ ಬಗ್ಗೆ ಕೇವಲವಾಗಿ ಮಾತನಾಡೋದನ್ನು ನೋಡಿ ಭಯ ಪಡಬೇಡ್ರಿ. ದೇವರಲ್ಲಿ ಹೇಳ್ತಾ ಇದ್ದಾರೆ,
ಬತ್ತಿದ ಭೂಮಿಯಲ್ಲಿ ಮಳೆಗೆರೆದು ಒಣನೆಲದಲ್ಲಿ ಕಾಲುವೆಗಳನ್ನು ಹರಿಸುವೆನು. ನಿಮ್ಮ ಜೀವನ ಬತ್ತಿದ ಭೂಮಿಯಾಗಿರಬಹುದು, ಒಣ ನೆಲವಾಗಿರಬಹುದು, ಏನು ಇಲ್ಲದೆ ಇರಬಹುದು. ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಒಣ ನೆಲದಲ್ಲಿ ಕಾಲುವೆಗಳನ್ನು ಹರಿಸುವೆನು. ನಿನ್ನ ಸಂತಾನದವರಲ್ಲಿ ನನ್ನ ಆತ್ಮವನ್ನು, ನಿನ್ನ ಸಂತತಿಯವರ ಮೇಲೆ ನನ್ನ ಆಶೀರ್ವಾದವನ್ನು ಸುರಿಸುವೆನು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಬರಿದಾದ ನಿಮ್ಮ ಜೀವಿತದ ಮೇಲೆ, ಇಷ್ಟು ದಿನಗಳು ವೇದನೆ ಪಡುತ್ತಿದ್ದ ನಿಮ್ಮ ಜೀವಿತದ ಮೇಲೆ, ಕಷ್ಟಗಳಲ್ಲಿ, ಹೋರಾಟಗಳಲ್ಲಿ, ಸಮಸ್ಯೆಗಳಿರುವಂಥ ನಿಮ್ಮ ಜೀವಿತದ ಮೇಲೆ ದೇವರು ತನ್ನ ಆತ್ಮನ ಸುರಿಸಿ ನಿಮ್ಮನ್ನು ಆಶೀರ್ವದಿಸ್ತೇನೆ ಎಂಬುದಾಗಿ ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೀವೇನ್ ಮಾಡಬೇಕು? ಈ ವಾಗ್ದಾನ ನನಗಾಗಿ, ಈ ವಾಕ್ಯ ನನಗಾಗಿ, ಕರ್ತನೆ ನಿನ್ನ ವಾಗ್ದಾನವನ್ನ, ನಿನ್ನ ವಾಕ್ಯವನ್ನ ನಂಬುತ್ತೇನೆ ಎಂಬುದಾಗಿ ಹೇಳುವಾಗ ದೇವರ ಅದ್ಭುತಗಳನ್ನ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವಿತದಲ್ಲಿ ನೋಡುತ್ತೀರಾ. ನೋಡ್ರಿ ಪ್ರಿಯರೇ, ಯೆರೆಮೀಯನ ಪ್ರವಾದನ ಗ್ರಂಥ 32ನೇ ಅಧ್ಯಾಯ 39ರಿಂದ 41 ವಚನದಲ್ಲಿ, ನಾನು ಅವರ ಹಿತವನ್ನು, ಅವರ ತರುವಾಯ ಅವರ ಮಕ್ಕಳ ಹಿತವನ್ನು ಬಯಸುತ್ತಾ, ಅವರು ಸದಾ ನನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿರುವಂತೆ ಎಲ್ಲರಿಗೂ ಒಂದೇ ಮನಸ್ಸನ್ನು, ಒಂದೇ ಮಾರ್ಗವನ್ನು ಅನುಗ್ರಹಿಸುವೆನು. ನಾನು ನಿಮಗೆ ಹಿತ ಮಾಡುವುದನ್ನು ಬಿಟ್ಟು ವಿಮುಖನಾಗನು ಎಂಬುವ ಶಾಶ್ವತವಾದ ಒಡಂಬಡಿಕೆಯನ್ನು ಅವರೊಂದಿಗೆ ಮಾಡಿಕೊಳ್ಳುವೆನು. ಅವರು ನನ್ನಿಂದಗಲದಂತೆ ಅವರ ಹೃದಯದೊಳಗೆ ನನ್ನ ಮೇಲಣ ಭಯಭಕ್ತಿಯನ್ನು ನೆಲೆಗೊಳಿಸುವೆನು. ನಾನು ಅವರ ಹಿತವನ್ನು ಬಯಸುತ್ತಾ ಅವರಲ್ಲಿ ಆನಂದಿಸುವೆನು ಎಂಬುದಾಗಿ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಇದು ವಿಶೇಷವಾದಂಥ ಅದ್ಭುತ, ವಿಶೇಷವಾದಂಥ ಆಶೀರ್ವಾದವಾಗಿದೆ. ಈ ಒಂದೊಂದು ವಾಕ್ಯಗಳನ್ನು ನೀವು ಗಮನಿಸಬೇಕು. ನಾನು ಅವರ ಹಿತವನ್ನು, ಅವರ ತರುವಾಯ ಅವರ ಮಕ್ಕಳ ಹಿತವನ್ನು ಬಯಸುತ್ತಾ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಮೊದಲಾಗಿ ನಿಮ್ಮ ಹಿತವನ್ನು ಬಯಸುತ್ತಾ, ನಿಮ್ಮ ಅಗತ್ಯತೆಗಳನ್ನು ಪೂರೈಸುತ್ತಾ, ನಂತರ ನಿಮ್ಮ ಮಕ್ಕಳ ಹಿತವನ್ನು ಬಯಸುತ್ತಾ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಹಾಗಾದರೆ ನಿಮ್ಮ ಹಿತವನ್ನು ಬಯಸುವ ದೇವರು, ನಿಮ್ಮ ಮಕ್ಕಳ ಹಿತವನ್ನು ಬಯಸುವ ದೇವರು, ನಿಮ್ಮ ಹೃದಯವನ್ನು ನೋಡುವ ದೇವರು, ನಿಮ್ಮ ಮನಸ್ಸನ್ನು ನೋಡುವ ದೇವರು, ನಿಮ್ಮ ಅಗತ್ಯತೆಗಳನ್ನು ಪೂರೈಸುವ ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಾನು ನಿಮ್ಮ ಮಕ್ಕಳ ಹಿತವನ್ನು ಬಯಸುತ್ತೇನೆ. ಅವರು ಸದಾ ನನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿರುವಂತೆ ಎಲ್ಲರಿಗೂ ಒಂದೇ ಮನಸ್ಸನ್ನು, ಒಂದೇ ಮಾರ್ಗವನ್ನು ಅನುಗ್ರಹಿಸುವೆನು. ಹೌದು ಪ್ರಿಯರೇ, ಇದು ಬಹಳ ಪ್ರಾಮುಖ್ಯವಾದಂಥ ವಿಷಯ. ಅವರು ಸದಾ ನನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿರುವಂತೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಮಾತ್ರವಲ್ಲದೆ ಎಲ್ಲರಿಗೂ ಒಂದೇ ಮನಸ್ಸು, ಒಂದೇ ಮಾರ್ಗದಲ್ಲಿ ನಡೆಯುವುದು ಬಹಳ ಪ್ರಾಮುಖ್ಯವಾದಂಥ ವಿಷಯವಾಗಿದೆ. ಹಾಗಾದರೆ ದೇವರು ನಿಮ್ಮ ಕುಟುಂಬದಲ್ಲಿ ನಿಮ್ಮೆಲ್ಲರಿಗೆ ಒಮ್ಮನಸ್ಸನ್ನು, ಒಂದೇ ಮನಸ್ಸನ್ನು ಅನುಗ್ರಹಿಸಿಕೊಟ್ಟು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವನ ಮಾಡಲಿಕ್ಕಾಗುವಂತೆ, ಒಂದೇ ಮಾರ್ಗದಲ್ಲಿ ನಡೀಲಿಕ್ಕಾಗುವಂತೆ ಒಮ್ಮನಸ್ಸನ್ನು ಅನುಗ್ರಹಿಸಿ ಕೊಡ್ತೇನೆ ಎಂಬುದಾಗಿ ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಯಾವಾಗಲೂ ನಿಮಗೆ ಅದ್ಭುತಗಳನ್ನು ಮಾಡ್ತೇನೆ ಎಂಬುದಾಗಿ ದೇವರು ನಿಮ್ಮೊಟ್ಟಿಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ತೇನೆ ಎಂಬುದಾಗಿ ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೋಡ್ರಿ, ದೇವರು ಎಷ್ಟು ಒಳ್ಳೆಯವನಾಗಿದ್ದಾನೆ. ಅವರು ನನ್ನಿಂದ ಅಗಲದಂತೆ ಅವರ ಹೃದಯದೊಳಗೆ ನನ್ನ ಮೇಲಣ ಭಯಭಕ್ತಿಯನ್ನು ನೆಲೆಗೊಳಿಸುವೆನು. ಇದು ಬಹಳ ಪ್ರಾಮುಖ್ಯವಾದದ್ದು. ದೇವರಿಂದ ಅಗಲಿ ಹೋಗದ ಹಾಗೆ, ದೇವರನ್ನ ಬಿಟ್ಟು ಹೋಗದ ಹಾಗೆ, ದೇವರ ಅನ್ಯೋನ್ಯತೆಯಲ್ಲಿ ಇರುವುದು ಬಹಳ ಶ್ರೇಷ್ಠವಾದ ಅದ್ಭುತ. ದೇವರು ಇದನ್ನ ನಿಮ್ಮ ಜೀವಿತದಲ್ಲಿ ಮಾಡ್ತೇನೆ ಎಂಬುದಾಗಿ ಈ ವಾಕ್ಯದ ಮೂಲಕವಾಗಿ ಮಾತನಾಡ್ತಿದ್ದಾರೆ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ನಿಮ್ಮ ಕುಟುಂಬ ದೇವರ ಅನ್ಯೋನ್ಯತೆಯಲ್ಲಿ ಇರಲಿಕ್ಕಾಗುವ ಹಾಗೆ
ದೇವರ ಭಯಭಕ್ತಿಯಲ್ಲಿ ಜೀವನ ಮಾಡಲಿಕ್ಕಾಗುವಾಗೆ ನಿಮ್ಮ ಮೇಲೆ ಕೃಪೆಯನ್ನು ಸುರಿಯ ಮಾಡ್ತೇನೆ ಎಂಬುದಾಗಿ ದೇವರು ಈ ವಾಕ್ಯದ ಮೂಲಕವಾಗಿ ಮಾತನಾಡ್ತಿದ್ದಾರೆ. ಮಾತ್ರವಲ್ಲದೆ ನಾನು ಅವರ ಹಿತವನ್ನು ಬಯಸುತ್ತಾ ಅವರಲ್ಲಿ ಆನಂದಿಸುವೆನು. ದೇವರು ನಿಮಗೆ ಅದ್ಭುತಗಳನ್ನು ಮಾಡಿ, ನಿಮಗೆ ಹಿತವನ್ನು ಮಾಡಿ, ನಿಮ್ಮ ಅಗತ್ಯತೆಗಳನ್ನು ಪೂರೈಸಿ ನೀವು ಸಂತೋಷವಾಗಿರುವಾಗ ನಿಮ್ಮಲ್ಲಿ ದೇವರು ಸಂತೋಷ ಪಡ್ತೇನೆ, ನಾನು ಅವರಲ್ಲಿ ಆನಂದಿಸ್ತೇನೆ ಎಂಬುದಾಗಿ ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡುವಾಗ ನೀವು ದೇವರಿಗೆ ಸ್ತೋತ್ರ ಹೇಳಬೇಕು. ದೇವರೇ, ಈ ವಾಗ್ದಾನ ಮೂಲಕವಾಗಿ ನನ್ನೊಟ್ಟಿಗೆ ನೀನು ಮಾತನಾಡ್ತಿರುವುದಕ್ಕಾಗಿ ಸ್ತೋತ್ರ. ನನ್ನಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಜೀವಿತದಲ್ಲಿ, ನನ್ನ ಕೆಲಸ ಕಾರ್ಯಗಳಲ್ಲಿ, ಈ ಲೋಕದ ಜೀವಿತವೆಲ್ಲ ನನಗೆ ಅದ್ಭುತಗಳನ್ನು ಮಾಡಿ, ಅತಿಶಯಗಳನ್ನು ಮಾಡಿ, ನನ್ನ ಹಿತವನ್ನು ಬಯಸುತ್ತಾ ನನ್ನ ಕುಟುಂಬದಲ್ಲಿ ಒಮ್ಮನಸ್ಸನ್ನು ಅನುಗ್ರಹಿಸಿಕೊಟ್ಟು ನಿನ್ನಿಂದ ಅಗಲದಂತೆ ಭಯಭಕ್ತಿ ಉಳ್ಳವರಾಗಿ ನಿನ್ನಲ್ಲಿ ಜೀವನ ಮಾಡಲು ಕೃಪೆ ಕೊಡುತ್ತಿರುವುದಕ್ಕಾಗಿ, ಇಂಥ ಅದ್ಭುತಗಳನ್ನು ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ ಮಾಡುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ತೋತ್ರ ಎಂಬುದಾಗಿ ಹೇಳಿ ದೇವರನ್ನ ಘನಪಡಿಸಿರಿ. ದೇವರು ಹೇಳಿದ್ದೆಲ್ಲವನ್ನ ನಿಮ್ಮ ಜೀವಿತದಲ್ಲಿ ಮಾಡ್ತಾರೆ ಎಂಬುದಾಗಿ ನೀವು ನಂಬಿರಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನಿಮ್ಮ ಕಷ್ಟಗಳನ್ನೇ ನೋಡ್ತಿದ್ದೀರೋ, ನಿಮ್ಮ ಅಗತ್ಯತೆಗಳನ್ನೇ ನೋಡ್ತಿದ್ದೀರೋ. ಯಾವಾಗ ನಮ್ಮ ಮಕ್ಕಳ ಭವಿಷ್ಯತ್ತು ಕಟ್ಟಲ್ಪಡ್ತದೆ, ನನ್ನ ಕುಟುಂಬದ ಪರಿಸ್ಥಿತಿಗಳು ಯಾವಾಗ ಬದಲಾವಣೆ ಆಗ್ತದೆ, ನಾನು ನೆಮ್ಮದಿಯಿಂದ ಜೀವನ ಮಾಡುವುದು ಯಾವಾಗ, ನನ್ನ ಕಣ್ಣೀರನ್ನು ಒರೆಸುವವರು ಯಾರು, ನನ್ನ ಕಷ್ಟಗಳನ್ನು ಕೇಳುವವರು ಯಾರು, ನನ್ನ ಕಷ್ಟದಿಂದ ಬಿಡಿಸುವವರು ಯಾರು, ಈ ವ್ಯಾಧಿಯಿಂದ ಬಿಡುಗಡೆ ಕೊಡುವವರು ಯಾರು, ನನ್ನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವವರು ಯಾರು ಎಂಬುದಾಗಿ ನೀವು ಪರಿತಪಿಸ್ತಿದ್ದೀರೋ, ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಈ ವಾಕ್ಯವನ್ನು ಏನು ಮಾಡಬೇಕು? ನೀವು ನಂಬಬೇಕು. ದೇವರೇ, ಈ ವಾಗ್ದಾನಗಳನ್ನು ನನ್ನ ಜೀವಿತದಲ್ಲಿ ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರ. ನಾನು ನಿನ್ನ ನಂಬುತ್ತೇನೆ ಎಂಬುದಾಗಿ ಹೇಳುವಾಗ ದೇವರು ಹೇಳಿದ್ದಾರೆ ನಿಮ್ಮ ಜೀವಿತದಲ್ಲಿ ಮಾಡುತ್ತಾರೆ. ನೋಡ್ರಿ ಪ್ರಿಯರೇ, ಯೆಶಾಯನ ಪ್ರವಾದನ ಗ್ರಂಥ 61ನೇ ಅಧ್ಯಾಯ 7ನೇ ವಚನದಲ್ಲಿ, ನಿಮಗಾದ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನು ಹೊಂದುವಿರಿ. ನಾಚಿಕೆ ಪಟ್ಟದ್ದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಹಿಗ್ಗುವರು. ಹೀಗೆ ತಮ್ಮ ದೇಶದಲ್ಲಿ 2ರಷ್ಟನ್ನು ಅನುಭವಿಸುವರು. ಇವರಿಗೆ ಶಾಶ್ವತ ಸಂತೋಷವಾಗುವುದು ಎಂಬುದಾಗಿ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೀವೆಷ್ಟು ನಾಚಿಕೆ ಪಟ್ಟಿರಿ, ಎಷ್ಟು ಅವಮಾನವನ್ನು ಹೊಂದಿದ್ದೀರಿ, ಯಾವ ಸ್ಥಳದಲ್ಲಿ ಮುಜುಗರಕ್ಕೆ ಒಳಗಾದರಿ. ದೇವರು ಹೇಳ್ತಾ ಇದ್ದಾರೆ, 2ರಷ್ಟು ಮಾನವನ್ನು, 2ರಷ್ಟು ಆಶೀರ್ವಾದವನ್ನು ನಿಮ್ಮ ಜೀವಿತದಲ್ಲಿ ಅನುಗ್ರಹಿಸಿ ಕೊಡುತ್ತೇನೆ. ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಾಚಿಕೆ ಪಟ್ಟದ್ದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಹಿಗ್ಗುವರು. ಹೀಗೆ ತಮ್ಮ ದೇಶದಲ್ಲಿ 2ರಷ್ಟನ್ನು ಅನುಭವಿಸುವರು. 2ರಷ್ಟು ಆಶೀರ್ವಾದಗಳನ್ನು ನಿಮ್ಮ ಜೀವಿತದಲ್ಲಿ ದೇವರು ಕೊಡಲು ಸಿದ್ಧನಿದ್ದಾನೆ. ಇವರಿಗೆ ಶಾಶ್ವತ ಸಂತೋಷವಾಗುವುದು. ನಿಮ್ಮ ಜೀವಿತದಲ್ಲಿ ಎಷ್ಟು ನಾಚಿಕೆ ಪಟ್ಟರೋ, ಎಷ್ಟು ಅವಮಾನ ಹೊಂದಿದ್ದೀರೋ, ಅದಕ್ಕೆ 2ರಷ್ಟು ಮಾನವನ್ನು ಅನುಗ್ರಹಿಸಿಕೊಟ್ಟು ನೀವಿರುವಂಥ ಸ್ಥಳದಲ್ಲಿಯೇ, ನೀವು ವಾಸ ಮಾಡುವಂಥ ಜನರ ಮಧ್ಯದಲ್ಲಿಯೇ ನಿಮ್ಮನ್ನು 2ರಷ್ಟು ಆಶೀರ್ವದಿಸಿ ನೀವು ಸಂತೋಷದಿಂದ ದೇವರನ್ನ ಆರಾಧನೆ ಮಾಡಲಿಕ್ಕಾಗುವಂತೆ ದೇವರು ನಿಮಗೆ ಅದ್ಭುತಗಳನ್ನು ಮಾಡ್ತೇನೆ ಎಂಬುದಾಗಿ ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡುವಾಗ ನೀವೇನು ಮಾಡಬೇಕು? ಈ ವಾಗ್ದಾನಗಳನ್ನು ನಂಬಬೇಕು. ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಈ ವಾಕ್ಯಗಳನ್ನು ಧ್ಯಾನ ಮಾಡಬೇಕು. ಈ ವಾಕ್ಯವನ್ನು ಧ್ಯಾನಿಸಿ, ಈ ವಾಕ್ಯವನ್ನು ನಂಬಿ, ದೇವರೇ ನೀವೇನು ವಾಗ್ದಾನ ಮಾಡಿದ್ದೀರೋ ಇದನ್ನು ನನ್ನ ಜೀವಿತದಲ್ಲಿ ನೀನು ಮಾಡೋದಕ್ಕಾಗಿ ಸ್ತೋತ್ರ. ನಾನು ಈ ವಾಗ್ದಾನಗಳನ್ನು ನಂಬುತ್ತೇನೆ
ಎಂಬುದಾಗಿ ನೀವು ಹೇಳುವಾಗ ದೇವರು ಅದ್ಭುತಗಳನ್ನು ಮಾಡುತ್ತಾನೆ, ಅತಿಶಯಗಳನ್ನು ಮಾಡುತ್ತಾನೆ. ನೀವು ದೇವರನ್ನ ಕೊಂಡಾಡ್ಲಿಕ್ಕಾಗುವಂತೆ, ನೀವು ಯೋಚಿಸೋದಕ್ಕಿಂತಲೂ ಬೇಡುವುದಕ್ಕಿಂತಲೂ ಅಧಿಕವಾದ ಅದ್ಭುತಗಳನ್ನು ದೇವರು ನಿಮ್ಮ ಜೀವಿತದಲ್ಲಿ ಮಾಡಲು ಸಂತೋಷವುಳ್ಳವನಾಗಿದ್ದಾನೆ. ಹಾಗಾದ್ರೆ ನೀವೇನು ಮಾಡಬೇಕು ನೋಡ್ರಿ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ. ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ 40ನೇ ವಚನದಲ್ಲಿ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ದೇವರು ವಾಕ್ಯದ ಮೂಲಕ ಮಾತನಾಡ್ತಿದ್ದಾರೆ. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುತ್ತೀರಾ. ನೋಡ್ರಿ, ಯಾವ ಸ್ಥಳದಲ್ಲಿ ಇದನ್ನು ಹೇಳ್ತಾ ಇದ್ದಾರೆ. ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಲಾಜರನು ಸತ್ತು ಹೋಗಿದ್ದಾನೆ. ಅವನ್ನ ಸಮಾಧಿ ಮಾಡಿ 4 ದಿವಸವಾಯಿತು. ಅವನ ಶರೀರ ಕೊಳಿತು ಹೋಗಿದೆ. ಇಂತಹ ಸಮಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಎಂಬುದಾಗಿ. ದೇವರ ಆ ಸ್ಥಳಕ್ಕೆ ಬಂದು ದೇವರ ಅದ್ಭುತಗಳನ್ನು ಮಾಡಿದರು. ಲಾಜರ್ನೇ ಹೊರಗೆ ಬಾ ಎಂಬುದಾಗಿ ಹೇಳಿದ ಕೂಡಲೇ ಆ ಸತ್ತಂತ ವ್ಯಕ್ತಿ ಹೊರಗೆ ಬಂದನೆಂಬುದಾಗಿ ನೋಡುತ್ತೇವೆ. ಹಾಗಾದರೆ ದೇವರು ಸುಳ್ಳಾಡುವ ದೇವರಲ್ಲ. ದೇವರು ಏನು ಹೇಳ್ತಾರೋ ಅದನ್ನು ಮಾಡ್ತಾರೆ. ದೇವರು ಹೇಳುವುದು ಆ ಜೀವಳ ವಾಕ್ಯ ಕಾರ್ಯ ಸಾಧನೆ ಮಾಡುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನಿಮ್ಮ ಕುಟುಂಬದಲ್ಲಿ ಕಷ್ಟಗಳು, ಹೋರಾಟಗಳು ಇದೆಯೋ, ಅನೇಕ ರೀತಿಯ ಸಮಸ್ಯೆಗಳಲ್ಲಿ ವೇದನೆ ಪಡ್ತಿದ್ದೀರೋ, ವಾಕ್ಯದ ಮೂಲಕವಾಗಿ ದೇವರು ನಿಮ್ಮೊಟ್ಟಿಗೆ ಮಾತನಾಡಿರುವಾಗ ಈ ವಾಕ್ಯಗಳನ್ನು ನಂಬಿ ಪ್ರಾರ್ಥಿಸಿರಿ. ದೇವರೇ, ಈ ವಾಗ್ದಾನಗಳನ್ನು ನನಗೋಸ್ಕರ ನೀನು ಹೇಳಿದ್ದೀರಿ. ಈ ವಾಗ್ದಾನದ ಮೇಲೆ ನಾನು ನಂಬಿಕೆ ಇಡುತ್ತೇನೆ. ಈ ವಾಕ್ಯದಂತೆ ನನ್ನ ಜೀವಿತದಲ್ಲಿ ನೀನು ಅದ್ಭುತಗಳನ್ನು ಮಾಡೋದಕ್ಕಾಗಿ ಸ್ತೋತ್ರ. ನೀವು ಅದ್ಭುತಗಳನ್ನು ನನ್ನ ಜೀವಿತದಲ್ಲಿ ಮಾಡ್ತೀರಿ ಎಂಬುದಾಗಿ ನಾನು ನಂಬುತ್ತೇನೆ. ನನ್ನಲ್ಲಿ ನಂಬಿಕೆಯನ್ನು ಹುಟ್ಟಿಸಿ ಪೂರೈಸಿರಿ ಎಂಬುದಾಗಿ ಹೇಳುವಾಗ ನಿಮ್ಮ ಜೀವಿತದಲ್ಲಿ ಅದ್ಭುತಗಳು ನಡೆಯುತ್ತದೆ. ನೀವು ಮರಣದ ಹಾಸಿಗೆಯಲ್ಲಿದ್ದೀರೋ, ಅನೇಕ ವಿಧವಾದ ಅಗತ್ಯತೆಗಳ ಮಧ್ಯದಲ್ಲಿ ನೀವು ಕಷ್ಟಪಡ್ತಿದ್ದೀರೋ, ಹೊರಲಾರ್ದ ಹೊರೆ ನಿಮಗಿದೆಯೋ, ಸಾಲದ ಬಾಧೆ ನಿಮಗಿದೆಯೋ, ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುತ್ತಾನೆ. ನೀವು ಹೇಳಬೇಕು, ನನ್ನ ಜೀವಿತದಲ್ಲಿ ಅದ್ಭುತ ನಡೆಯುತ್ತದೆ. ನನ್ನ ದೇವರು ಹೇಳಿದ್ದಾಯಿತು, ಅದನ್ನು ನನ್ನ ಜೀವಿತದಲ್ಲಿ ಮಾಡಿ ಮುಗಿಸ್ತಾರೆ ಎಂಬುದಾಗಿ ನೀವು ನಂಬುವಾಗ ದೇವರು ನಿಮಗೆ ಅದ್ಭುತಗಳನ್ನು ಮಾಡುತ್ತಾರೆ. ಬನ್ನಿ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಅದ್ಭುತಗಳು ನಡೆಯಲು ನಾನು ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ. ಪ್ರಾರ್ಥನೆ ಮಾಡೋಣ ಪ್ರಿಯರೇ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂಥ ಪರಲೋಕದ ತಂದೆಯಾದ ದೇವರೇ, ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಎಸಯ್ಯ ನನ್ನ ಜೀವಿತದಲ್ಲಿ ಅದ್ಭುತ ಮಾಡ್ರಿ, ಕಷ್ಟದಲ್ಲಿದ್ದೇನೆ, ಕಷ್ಟದಿಂದ ಬಿಡುಗಡೆ ಕೊಡ್ರಿ, ಸಾಲದಿಂದ ಬಿಡುಗಡೆ ಕೊಡ್ರಿ, ಮನೆ ಕಟ್ಟಲು ಪ್ರಯತ್ನ ಮಾಡ್ತಿದ್ದೇನೆ, ನನಗೆ ಅದ್ಭುತ ಮಾಡ್ರಿ, ಮಕ್ಕಳ ಮದುವೆ ಮಾಡಲು ಪ್ರಯತ್ನ ಮಾಡ್ತಾ ಇದ್ದೇನೆ, ನನಗೆ ಅದ್ಭುತ ಮಾಡ್ರಿ, ಕೆಲಸಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದೇನೆ, ನನಗೆ ಅದ್ಭುತ ಮಾಡ್ರಿ, ಕುಟುಂಬದ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನನಗೆ ಅದ್ಭುತ ಮಾಡ್ರಿ, ಕುಟುಂಬದಲ್ಲಿ ಒಮ್ಮನಸ್ಸನ್ನು ಕೊಡ್ರಿ, ನೀವು ವಾಗ್ದಾನ ಮಾಡಿದಂತೆ ನನ್ನ ಜೀವಿತದಲ್ಲಿ ಅದ್ಭುತ ಮಾಡ್ರಿ ಎಂಬುದಾಗಿ ಎಷ್ಟು ಜನರು ಪ್ರಾರ್ಥನೆ ಮಾಡ್ತಿದ್ದರು. ಎಷ್ಟು ಜನರು ಅನಾರೋಗ್ಯದಲ್ಲಿ ಇದ್ದುಕೊಂಡು ಪ್ರಾರ್ಥನೆ ಮಾಡ್ತಿದ್ದರು. ಎಷ್ಟು ಜನರು ದೇವರೇ ನನಗೆ ಸಮಾಧಾನ ಇಲ್ಲ, ಸಮಾಧಾನ ಕೊಡ್ರಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಿದ್ದರು. ಯಾವ ವಿಷಯದಲ್ಲಿ ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದಾರೋ ಹೃದಯವನ್ನು ತಿಳಿದ ದೇವರು ಅವರ ಕುಟುಂಬದಲ್ಲಿ ಯಾವ ಅದ್ಭುತಗಳು ಬೇಕೆಂಬುದಾಗಿ ಇನ್ನು ತಿಳಿದಂಥ ದೇವರಾಗಿದ್ದ ಸ್ವಾಮಿ, ಅವ್ರಿಗೆ ಅದ್ಭುತಗಳನ್ನು ಮಾಡ್ರಿ. ಅವ್ರಿಗೆ ವಿರುದ್ಧವಾಗಿ ನಿಲ್ಲುವಂಥ ಎಲ್ಲ ವೈರಿ ಬಲಗಳು ಯೇಸು ನಾಮದಲ್ಲಿ ಮುರಿಯಲ್ಪಡಲಿ. ಯಾರ್ಯಾರು ಮಾಟ ಮಂತ್ರದ ಬಲದಲ್ಲಿ ಕಟ್ಟಲ್ಪಟ್ಟವರಾಗಿದ್ದಾರೋ ಆ ಮಾಟ ಮಂತ್ರದ ಬಲಗಳು ಯೇಸು ನಾಮದಲ್ಲಿ ಮುರಿಯಲ್ಪಡಲಿ. ಯೇಸು ರಕ್ತದ ಬಲ, ಯೇಸುವಿನ ಪುನರುತ್ಥಾನದ ಬಲ, ಯೇಸುವಿನ ವಾಕ್ಯದ ಬಲ, ಪರಿಶುದ್ಧಾತ್ಮರ ಅಗ್ನಿ ಅಭಿಷೇಕದ ಬಲ ಆ ಸ್ಥಳದಲ್ಲಿ ಇಳಿದು ಬರಲಿ ಸ್ವಾಮಿ, ಇಳಿದು ಬರಲ್ಲ. ಅದ್ಭುತಗಳು ನಡೆಯಲು ನೀವು ವಾಗ್ದಾನ ಮಾಡಿದಂಥ ಅವ್ರ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಿ ಅವರು ನಿನ್ನನ್ನು ಕೊಂಡಾಡ್ಲಿಕ್ಕಾಗ ಅವ್ರ ಕೃಪೆಯನ್ನು ಅನುಗ್ರಹಿಸಿ
ಈ ಜೀವವುಳ್ಳ ವಾಕ್ಯ ಅವ್ರ ಜೀವಿತದಲ್ಲಿ 100% ಕಾರ್ಯ. ಅನೇಕ ಜನರು ನಿನ್ನ ಅದ್ಭುತಗಳನ್ನು ಹೊಂದಿಕೊಂಡು ನೀನೆಷ್ಟು ಮಹೋನ್ನತ ದೇವರು, ಅದ್ಭುತ ಸ್ವರೂಪನಾದ ದೇವರೆಂಬುದಾಗಿ ತಿಳಿಕೊಂಡು ಅನೇಕ ಜನರಿಗೆ ತಿಳಿಸ್ಲಿಕ್ಕೆ ಆಗುವುದು. ಈಗಲೇ ಅವರಿಗೆ ಅದ್ಭುತ ಮಾಡಿದ್ದಕ್ಕಾಗಿ ಸ್ತೋತ್ರ. ನನ್ನ ಪ್ರಾರ್ಥನೆಯನ್ನು ಕೇಳಿ ಈಗಲೇ ಅಲ್ಲಿ ಅದ್ಭುತಗಳು ನಡೆಯುತ್ತಿರುವುದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆ. ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀರಿ. ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಿದ್ದಾರೆ ಎಂಬುದಾಗಿ ನಾನು ನಂಬುತ್ತೇನೆ. ನಿಮ್ಮ ಜೀವಿತದಲ್ಲಿ ಮಾಡಿದ ಅದ್ಭುತಗಳನ್ನು ನಮಗೆ ತಿಳಿಯಪಡಿಸಿರಿ. ದೇವರ ವಾಕ್ಯಗಳನ್ನು ನಂಬಿ ಪ್ರಾರ್ಥಿಸಿ ಏರಳವಾದಂಥ ಅದ್ಭುತಗಳು ನಿಮ್ಮ ಜೀವಿತದಲ್ಲಿ ಹೊಂದಿಕೊಂಡು ನೀವಿರುವಂತಹ ಸ್ಥಳದಲ್ಲಿ ಸಾಕ್ಷಿಯಾಗಿ ಜೀವಿಸಬೇಕೆನ್ನುವುದೇ ದೇವರ ಉದ್ದೇಶವಾಗಿದೆ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಟ್ಟಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.